ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಲ್ರೆಡಿ ರೆಡಿಯಾಗಿ ಎಲ್ಲೆಲ್ಲಿ ಯಾವ ಪ್ಲೇಸ್ನ ನೋಡ್ಕೊಂಬರ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಈ ಥರ ಐತಿ, ಟೈಮ್ ಆಗೋಗೈತಿ, ಹೋಗಬೇಕು, ಜನ ಬೈತಾರೆ. ಹಾಯ್ ಪಾಪ, ಆಲ್ರೆಡಿ ಅವರಿಬ್ಬರು ರೆಡಿಯಾಗಿ ಕುಂತಿದ್ದಾರೆ. ಆಮ ಜನ್ ಪ್ಯಾಂಪರ್ಸ್ ಒಂದೇ ಒಂದೈತೆ. ಇವತ್ತು ನಮ್ಮ ಒಂದು ಫಸ್ಟ್ ಪ್ಲೇಸ್ ಬಂದು ಕುಶಾಲನಗರದ ಹತ್ರ ಇರೋ ದುಬಾರಿ ಫಾರೆಸ್ಟ್ಗೆ ಬಂದಿದ್ದೀವಿ. ಸ್ಕಿಡ್ ಆಗ್ತೈತೆ, ಹುಷಾರ್ ಜನ್, ಹೋಗಿ 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 ನಿಧಾನ ಹೋಗಿ. ದುಬಾರಿ ಫಾರೆಸ್ಟ್ಗೆ ಹೋಗ್ಬೇಕಂದ್ರೆ ನೀರಲ್ಲಿ ಹೋಗಲೇಬೇಕು. ಸ್ಕಿಡ್ ಆದರೆ ಬಟ್ಟೆ ಎಲ್ಲ ತೇವಾಗುತ್ತೆ. ಪ್ಯಾಂಟ್ ಎತ್ಕೋಬೇಕಿತ್ತು ನಾನು. ಓ ಮೈ ಗಾಡ್, ಚೆನ್ನಾಗೈತೆ ಏನು ಅಂತ. ನನ್ನ ಮುಖ ಎಲ್ಲ ರೆಡ್ ಆಗಿಬಿಟ್ಟಿದೆ. ಚಳಿಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜನ ಹುಷಾರು, ಸ್ಲಿಪ್ ಆಗಿಬಿಟ್ರೆ ಕಷ್ಟ, ಬಟ್ಟೆ ಎಲ್ಲ ತೇವಾಗ್ಬಿಡುತ್ತೆ. ಆನೆಗಳೆಲ್ಲ ಇದೆ. 11 ಗಂಟೆ ಕ್ಲೋಸು. ಅಷ್ಟರಲ್ಲಿ ಹೋದರೆ ಆನೆಗಳು ನಮಗೆ ಸಿಗುತ್ತೆ. ಆಟ ಆಡ್ತಾ ಇದ್ದಾವೆ. ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೋಗೈತೆ. ಮುಂದೆ ಹೋಗ್ತಾ ಇದ್ದಾರೆ. ಪಾಪಣ್ಣ, ಏ ಪಾಪ, ನೀರು ಕೆಳಗಡೆ ಬಿಟ್ಟರೆ ಆಟ ಆಡೋಣ ಅಂತ ಯೋಚನೆ ಮಾಡ್ತಾವನೆ ಅವನು. ಆಡೋಕ್ಕೆ ಫುಲ್ಲು ರೆಡಿ. ಬಿಟ್ಟರೆ ಇಲ್ಲೇ ಕೂತಿರ್ತಾನೆ ಅಲ್ಲ ಜನ. ಆ ಕಡೆ ಏನು ಬರಬೇಕಾದ್ರೆ ಆಡೋಕ್ಕೆ ನೀವೇನು ಬಟ್ಟೆ ತೊಗೊಬಂದಿದ್ದೀರಾ? ಬಟ್ಟೆ ತೇವಾದರೆ ಎಲ್ಲರೂ ನಡ್ಕೊಂಡು ಹೋಗ್ತಾವ್ರೆ. ಅಲ್ಲಿ ಆನೆಗಳೆಲ್ಲ ಐತೆ. ಕಾಣಿಸ್ತಿದೆಯಾ ಇಲ್ವೋ ಗೊತ್ತಿಲ್ಲ. ಫೋನಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಯಾವುದು ಜನ ಇದು? ಹೊಳೆ, ಚಿಕ್ಲಿ ಹೊಳೆ ಆ ಕಡೆ ಆಯ್ತಲ್ಲ. ದುಬಾರೆ ಫಾರೆಸ್ಟ್ ಇದು. ಆನೆಗಳು 11 ಗಂಟೆ ಅಷ್ಟರಲ್ಲಿ ಬಂದರೆ ಆನೆಗಳೆಲ್ಲ ಸಿಗುತ್ತೆ. ಇಲ್ಲಾಂದರೆ ಸಿಗಲ್ವಂತೆ. ಇನ್ನು ಸಂಜೆನೇ 3 ಗಂಟೆಯಿಂದ ಟೈಮ್ ಎಷ್ಟು ಗೊತ್ತಿಲ್ಲ, 5 ಗಂಟೆ ತನಕ ಇರುತ್ತೆ ಸಂಜೆ. ಅದಕ್ಕೆ ನಿನ್ನೆ ನಮ್ಮ ಇಲ್ಲಿ ಬರೋಕ್ಕಾಗಲಿಲ್ಲ. ಅಲ್ಲೇ ಹತ್ರ ಇರೋ ಕಡೆ ಹೋಗಿದ್ವಿ. ಇಲ್ಲಿ ಎಷ್ಟೊಂದು ಜನ ಆಲ್ರೆಡಿ ಹೋಗಿದ್ದು ಬರ್ತಾವ್ರೆ. 10:30 ಆಗೇ ಹೋಯಿತು. 11 ಗಂಟೆ ಕ್ಲೋಸು. ಟಿಕೆಟ್ ಇಲ್ಲಿ ತಗೋಬೇಕು. ಬಾ, ನಾ ತಗೊಳ್ತೀನಿ. ₹100. 100 ರೂಪೀಸ್ ಒಬ್ರಿಗೆ ಟಿಕೆಟ್. ಆನೆ ಹೋಗುತ್ತೆ ನೋಡಂಚಿನಿ, ಬೇಗ ಬಾ. ಆನೆ ಹೊರಟೋಗುತ್ತೆ ಪಾಪ. ಆನೆ ಹೊರಟೋಗುತ್ತೆ. ಆನೆ ನೋಡಲ್ವಾ ನೀನು? ಆನೆ ಹೋಗ್ಬಿಡುತ್ತೆ ಬಮ್ಮ. ಆನೆ ನೋಡುವಂತೆ ನೋಡಿ. ಅಲ್ಲೂ ಇದೆ ನಡೀರಿ. వాలిగుంటుంది తడవడి కుషాల్
ಆನೆ ಮುದ್ದೆ ತಿನ್ನಿಸ್ತಾರೆ ಚಿನ್ನಮ್ಮ. ಆನೆ ಬಂತು ನೋಡು, ಇದು ರಿಯಾಕ್ಷನ್. ಚಿನ್ನಿ ಅಲ್ಲಿ ಆನೆ ಬರ್ತೈತೆ. ಬಿಸಿಲು ಕಾಣಿಸ್ತಾನೆ ಇಲ್ಲ. ಬಂತು ಹುಲ್ಲು ತಿನ್ಕೊಂಡು. ಚಿನ್ನಿ ಆನೆ ಎಷ್ಟು ಐತೆ? ಏ ಮಾಡಿಸ್ಕೊಳ್ತೀಯ ನೀನು? ಮಾಡಿಸ್ಕೊಳ್ತೀಯ? ಮಾಡಿಸ್ತೀಯ ಜನ? ಮಾಡಿಸು ಹೋಗಿ. ಏನಿಲ್ಲ. ಆ ಬಾಜು ನಗರದ ಆಗ ಹಾರು बड़ा आदमी छोटा देव पड़ गया. और पर्सन 50 सर. ए चिन्नम्मा हाय. ಏನ್ ಮಾಡ್ತಾ ನಿನ್ಗೆ ಆನೆ ಹಂಗ್ ಮಾಡ್ತಾ? ಹ್ಯಾಪಿ ನೀನು? ಹ್ಯಾಪಿ ಹ್ಯಾಪಿ ಹ್ಯಾಪಿನಾ? ಹಂಗೆ ಮಾಡ್ತಾ? ಆನೆ ಕೈಲಿ ಆಶೀರ್ವಾದ ಮಾಡಿಸ್ಕೊಡೋಕ್ಕೆ 50 ರೂಪಾಯಿ ಪಾಪಗೆ ಮಾಡಿಸಿದ್ವಿ, ಖುಷಿ ಆಗ್ತಾನೆ ಅಂತ ಅಷ್ಟೇ. 50 ರೂಪಾಯಿ ಇಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಬಂದ. ಚಿನ್ನಮ್ಮ ಹ್ಯಾಪಿನಾ? ಹ್ಯಾಪಿ ಅಷ್ಟೇ. ಎಷ್ಟೊಂದಿದೆ ಇಲ್ಲೆಲ್ಲ ಹುಲ್ಲಾಗ್ತಾರೆ ಅಲ್ಲ, ಎಲ್ಲಿ ಅದಕ್ಕೆ ದುಡ್ಡು ಇಸ್ಕೊಂಡು ಹಾಕ್ತಾರಂತೆ. ಅದಕ್ಕೂ ಅಲ್ಲಿದೆ ನೋಡಲ್ಲಿ ಹುಲ್ಲು, ಬಟ್ ಅಲ್ಲಿ ಕೊಡಿಸ್ತಾರೆ. ಎಷ್ಟೊಂದು ಆನೆ ಇದೆ ಚಿನ್ನಮ್ಮ, ದೊಡ್ಡ ದೊಡ್ಡ ಆನೆ. ಅದು ನೋಡು ಹೊರಗಡೆ ಇದೆ, ಕೈ ಸಿಗುತ್ತೆ. ದೊಡ್ಡ ದೊಡ್ಡ ಆನೆ. ಚಿನ್ನಮ್ಮ ದೊಡ್ಡ ದೊಡ್ಡ ಆನೆ ಇದೆ. ನಮ್ಮದು ಆ್ಯನಿವರ್ಸರಿ ಇತ್ತು. ಆ ಆ್ಯನಿವರ್ಸರಿನ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಅಂದರೆ ಸೆಲೆಬ್ರೇಷನ್ ಆ ಥರ ಏನಲ್ಲ, ಹೊರಗಡೆ ಎಲ್ಲಾದರೂ ಹೋಗ್ಬಿಟ್ಟು ತಿರ್ಗಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಟ್ರಿಪ್ಪು ನಮ್ಮ ಆ್ಯನಿವರ್ಸರಿ ದಿನ ಪ್ಲ್ಯಾನ್ ಆಗಿದ್ದು, ಬಟ್ ಕಾರಣಾಂತರಗಳಿಂದ ಬೇರೆ ಬೇರೆ ಕೆಲಸ ಬಂದಿದ್ದರಿಂದ ನಾವು ಆ್ಯನಿವರ್ಸರಿ ಟೈಮ್ಗೆ ಟ್ರಿಪ್ ಹೋಗೋಕ್ಕಾಗಲಿಲ್ಲ. ಅದಾದಮೇಲೆ ಬೇರೆ ಬೇರೆ ಏನಾದರೂ ಕೆಲಸಗಳು ಸಿಗಾಕೊಂಬಿಟ್ರೆ ಏನು ಮಾಡೋದು ಅಂತ ಹೇಳಿ ಮುಂಚೆನೇ ಹೋಗ್ಬಿಟ್ಟು ಬಂದುಬಿಡೋಣ, ಸುಮ್ಮನೆ ಏನಕ್ಕೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳಿ ಈ ಟ್ರಿಪ್ನ ಮಾಡ್ತಿರೋದು. ಆ್ಯನಿವರ್ಸರಿ ದಿನ ಹೋಗೋಕ್ಕಾಗಲಿಲ್ಲ. ಆ್ಯನಿವರ್ಸರಿ ಸ್ವಲ್ಪ ದಿನ ಐತೆ ಅನ್ನೋ ಹಿಂದಿನ ದಿನಗಳಲ್ಲೇ ನಾವು ಈ ಒಂದು ಟ್ರಿಪ್ನ ಹೋಗ್ಬಿಟ್ಟು ಬಂದ್ವಿ. ಆ್ಯನಿವರ್ಸರಿನ ನಾವು ಮನೇಲೇ ಸೆಲೆಬ್ರೇಷನ್ ಮಾಡಿದ್ದೀವಿ. ಅಂದರೆ ಸೆಲೆಬ್ರೇಷನ್ ಅಂದರೆ ಏನಿಲ್ಲ, ಜಸ್ಟ್ ಅವತ್ತಿನ ದಿನ ಟೆಂಪಲ್ಗೆ ಹೋಗಿ ಬರೋದು, ಅದು ಒಂದು ಕೇಕ್ ಕಟ್ ಮಾಡೋದು ಆ ಥರ ಇರುತ್ತೆ. ನಾವು ಮನೇಲೇ ಇದ್ವಿ ಅಂದರೆ ಒಂದು ಕೇಕ್ ಕಟ್ಟಿಂಗ್ ಅಂತೂ ಇರುತ್ತೆ, ಟೆಂಪಲ್ ವಿಸಿಟ್ ಅಂತೂ ಇದ್ದೇ ಇರುತ್ತೆ. ಅದರ್ವೈಸ್ ನಾವು ಹೊರಗಡೆ ಎಲ್ಲಾದರೂ ಟ್ರಿಪ್ ಮಾಡಿದ್ವಿ ಅಂತಂದರೆ ಬರ್ಡೇಗೆ, ಆ್ಯನಿವರ್ಸರಿಗೆ ಅಂದರೆ ಆ ಟೈಮಲ್ಲಿ ನಾವು ಕೇಕು ಆ ಥರ ಎಲ್ಲ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಏನು ಮಾಡಲ್ಲ, ಜಸ್ಟ್ ಈ ಥರ ಹೊರಗಡೆ ಹೋಗಿ ನೋಡ್ಕೊಂಡು ಪ್ಲೇಸಸ್ನ ಬರ್ತೀವಿ. ಈ ಸರಿ ನಾವು ಆ್ಯನಿವರ್ಸರಿ ದಿನ ಹೋಗೋಕ್ಕಾಗಲಿಲ್ಲ, ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೊಂಡು ಬಂದ್ವಿ. ಅದಕ್ಕೆ ಹೇಳಿದ್ದು, ನಾವು ಪ್ಲ್ಯಾನ್ ಮಾಡಿದ್ದು ಆ್ಯನಿವರ್ಸರಿ ದಿನ ಅಲ್ಲೇ ಸಿಗೋ ಥರ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹೋಗೋಕ್ಕಾಗಲಿಲ್ಲ. ನಾವು ಮಾಡಿದ್ದೇ ಒಂದು ಪ್ಲ್ಯಾನು, ಆದರೆ ಆಗಿದ್ದೇ ಬೇರೆ ಏನೋ. ಇಟ್ಸ್ ಓಕೆ, ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ಮದು ಟ್ರಿಪ್ಪು ಆಯಿತು, ಆ್ಯನಿವರ್ಸರಿನ ಮನೇಲೂ ಮಾಡಿದಾಗಾಯಿತು. ಖುಷಿ ಆಯಿತು ಒಟ್ಟಿನಲ್ಲಿ. ಈ ವಿಡಿಯೋ ತುಂಬ ಚೆನ್ನಾಗಿದೆ. ದುಬಾರೆ ಫಾರೆಸ್ಟ್ಗೆ ನೀವು ಒಂದ್ಸರಿ ವಿಸಿಟ್ ಮಾಡಿ. ಆನೆಗಳು ತುಂಬ ಚೆನ್ನಾಗಿದೆ. ಇನ್ನೂ ಬೇರೆ ಬೇರೆ ವೀಡಿಯೋಸ್ ಇದೆ, ಇನ್ನೂ 2-3 ಪ್ಲೇಸು. ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ರಾನೇ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ, ಯಾಕೆ ಅಂದರೆ ಇದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲ, ಅದಕ್ಕೋಸ್ಕರ ನಾನು ಅಷ್ಟೊಂದು ಎಡಿಟ್ ಮಾಡಿಲ್ಲ. ತುಂಬ ಚೆನ್ನಾಗಿತ್ತು, ನೋಡಿ ಎಂಜಾಯ್ ಮಾಡಿ.
ಸೊಳ್ಳೆ ನೋಡಿ. ಹಾಯ್ ಅವನೇ ಇದೇನು ನೆಕ್ಸ್ಟ್ ಎಲ್ಲ ಹೋಗ್ತವೆ ಕ್ಲೋಸ್ ಮಾಡ್ಬಿಟ್ಟು. ಹೌದಾ, ಮೇಯ್ಕೊಂಬರೋಕ್ಕೆ ಮೇಯಕ್ಕೆ ಹೋಗ್ತಾವೆ ತಾನೇ, ಹೊಟ್ಟೆ ಇರ್ತಾವ. ಅಲ್ಲೊಂದು ಬರ್ತೈತೆ ನಡಿ ಚಿನ್ನಮ್ಮ. ಚಿನ್ನಮ್ಮ ಅಲ್ಲಿ ದೊಡ್ಡದು ಬರ್ತೈತೆ, ಅಲ್ಲಿ ದೊಡ್ಡದು ಬರ್ತೈತೆ ನೋಡು. ಹೋಗಂದ್ರೆ ಹೊಡೆಯುತ್ತೆ ನಿನಗೆ. ಚಿಪ್ಸ್ ಕೊಡ್ಬೇಕು ಆನೆಗೆ, ಹೊಡೆಯುತ್ತೆ. जितना बड़ा बनाओगे एक और सिप पियोगी फिर बेटा, जितना बड़ा बनाओगे उतना बड़ा भी बन जाएगा. ಹಾಯ್, ಸ್ನಾನ ಮಾಡ್ಕೊಂಡು ಹೋಗ್ತೈತಮ್ಮ, ಸ್ನಾನ ಮಾಡ್ಕೊಂಡು ಹೋಗ್ತಿದೆ, ಸ್ನಾನ ಮಾಡ್ಕೊಂಡು ಹೋಗ್ತಾ ಐತೆ. ಬರೀ ತಿನ್ನೋದೇ ಕೆಲಸ. ಚಿಪ್ಸ್ ಅಂತೆ ನನಗೆ, ಅಮ್ಮಂಗೆ ನೋಡ್ದ, ನಾನು ತಾನೇ ಕೊಟ್ಟಿದ್ದು. ಮತ್ತೆ ಅಮ್ಮಂಗೆ ಕೊಡಲ್ವಾ? ಅಲ್ಲೆಲ್ಲ ಹೋಗಿದಾರಲ್ಲ, ಅಲ್ಲೇನಿದೆ ಜನ ಅಲ್ಲಿ? ಹೌದಾ, ಅಲ್ಲೂ ಇದೆಯಾ? ಮೇಲ್ಗಡೆ ಆನೆಗಳೆಲ್ಲ ನೋಡಿಕೊಂಡು ಹೊರಡೋಣ ಅಂತ ಬರ್ತಾ ಇದ್ವಿ. ಇಲ್ಲಿ ಹೊಳೆಯಲ್ಲಿ ಆನೆಗೆ ಸ್ನಾನ ಮಾಡಿಸ್ತಿದ್ದಾರೆ. ಈ ಆನೆಗೆ ಸ್ನಾನ ಮಾಡ್ಸೋಕ್ಕೂ ಕೂಡ ದುಡ್ಡು ತಗೋತಾರೆ. ಇಷ್ಟ ಇದ್ದವ್ರು ಹೋಗ್ಬಿಟ್ಟು ಆನೆಗೆ ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಬರ್ಬೋದು. ನೋಡಿ ಎಷ್ಟೊಂದು ಜನ ಫೋಟೋ ತಗೊಳ್ಳೋದು, ಅದಕ್ಕೆ ಸ್ನಾನ ಮಾಡಿಸೋದೆಲ್ಲ ಮಾಡ್ತಾಯಿದ್ರು. ನಾವು ಹಾಗೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ಚೆನ್ನಾಗಿರುತ್ತೆ, ಒಂದ್ಸರಿ ವಿಸಿಟ್ ಮಾಡಿ. ಹೊಳೆಯಲ್ಲಿ ಜಾಸ್ತಿ ನೀರಿಲ್ಲ, ನೀರಿದ್ದಾಗ ಈ ಥರ ನಡ್ಕೊಂಡು ಬರೋಕ್ಕಾಗಲ್ಲ, ಬೋಟ್ ಮೂಲಕ ಬರಬೇಕಾಗುತ್ತೆ. ಅಥವಾ ಏನಂತಾರೆ ಬೋಟೇ ಅನಿಸುತ್ತೆ, ಅದಕ್ಕೂ ದುಡ್ಡು ತೊಗೊಳ್ತಾರೆ ಅನಿಸುತ್ತೆ ಇಲ್ಲಿಗೆ ಬರೋದಕ್ಕೆ. ಮತ್ತು ಬೋಟಿಂಗು ಕೂಡ ಇರುತ್ತೆ ನಿಮಗೆ ಸಪ್ರೇಟು. ಈಗ ನೀರಿಲ್ವಲ್ಲ, ಹಾಗಾಗಿ ಬೋಟಿಂಗ್ ಕೂಡ ನಿಲ್ಲಿಸಲಾಗಿದೆ. ಇಲ್ಲಿಗೆ ಟಿಕೆಟು ಪರ್ ಪರ್ಸನ್ನು 100 ರೂಪೀಸ್ ತೊಗೊಳ್ತಾರೆ. ನಾವಿಬ್ಬರಿಂದ 200 ತೊಗೊಂಡ್ರು. ಪಾಪುಗೇನು ಚಾರ್ಜ್ ಮಾಡಿಲ್ಲ ಅಲ್ಲಿ, ನಮ್ಮಿಬ್ರಿಗೆ ಮಾತ್ರ ಟಿಕೆಟ್ನ ತೊಗೊಂಡ್ವಿ. ಇಲ್ಲಿ ಆನೆ ನೋಡಿಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ಆಮೇಲೆ ಹೊರಡೋಣ ಅಂತ ಹೊರಟ್ವಿ. 11 ಗಂಟೆಗೆ ಕ್ಲೋಸ್ ಆಗುತ್ತೆ. ಯಾರಾದರೂ ಬರೋರು 11 ಗಂಟೆ ಒಳಗಡೆ ಬಂದರೆ ಬೆಟರು, ಆಮೇಲೆ ಬಂದರೆ ವೇಸ್ಟು ಬಿಡಲ್ಲ. ಅಲ್ಲಿ ನೋಡು ಫಸ್ಟು, ಆಮೇಲೆ ತಿನ್ನುವಂತೆ. 200 ಹೇಳೋದಲ್ವಾ ಆಂಟಿ ಫೀಸು? ಇದಕ್ಕಲ್ಲ, ಕಾಫಿ ಪ್ಲಾಂಟೇಶನ್ ಅಲ್ಲಿ. ಅಲ್ಲಿ ಎಂಟ್ರೆನ್ಸಲ್ಲೂ ಏನೋ ಇದೆಯಲ್ಲ ಗೇಮ್ಸ್ ಎಲ್ಲ, ಮೇ ಬಿ ಅದಕ್ಕಿರ್ಬೇಕು. ಅದು ಬಿಡ್ತಾಯಿಲ್ಲ ಅನ್ಸುತ್ತೆ, ನೀರಿಲ್ವಲ್ಲ. ಅದಲ್ಲ, ಎಂಟ್ರೆನ್ಸಲ್ಲಿ ಮಕ್ಕಳಾಡೋಕ್ಕೂ ಇದೆ, 3D ಎಫೆಕ್ಟು ಏನೇನೋ ಇದೆ ಅಲ್ಲಿ. ಅಲ್ಲಿ ಬರ್ಬೇಕಾಗಿತ್ತಲ್ಲ. ಹಾಂ, ಆನೆ ಬತ್ತು. ಇಲ್ಲಿ ಬರ್ತಾ ಇದೆಯಾ ಆನೆ? ಬಂತು ಆನೆ. ಇನ್ನು 1/4 ಗಂಟೆ ಐತೆ, 10:15. ಒಂದೊಂದೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸ್ನಾನ ಮಾಡಿಸಲ್ಲ, ಹಾಂ, ಆಟ ಆಡಕ್ಕೆ ಹಂಗಲ್ಲ ಅಷ್ಟೇ ಮಕ್ಕಳಿಗೆ, ನಮಗೆ ಎಲ್ಲ ಆಟ ಆಡ್ಸಕ್ಕ. ಅವಕ್ಕೆ ಸ್ನಾನ ಮಾಡ್ತಾರೆ, ತಲೆಗೆ ನೀರು ಹಾಕಿಲ್ಲ, ಹಾಕೊಂಡಾಯ್ತಲ್ಲ ಅದೇನೆ. ಎಷ್ಟು ದೊಡ್ಡ ಸರಪಣಿ ಹಾಕೋರೆ ಜನ. ತಡೆಯುತ್ತಾ ಅದು? ಕೀಳಕ್ಕೆ ಶಕ್ತಿ ಇಲ್ವಾ ಜನ? ಕೀಳುತ್ತಲ್ವಾ? ಕೀಳುತ್ತೆ ಜನ. ಅಷ್ಟೇ. ಎಲ್ಲ ಸ್ನಾನ ಮಾಡಿಸ್ಬಿಟ್ಟು ಹೋಯ್ತವ್ರಿ ಅಷ್ಟೇ. ಎಲ್ಲರೂ ಆನೆ ನೋಡಕ್ಕೆ ಬಂದರೆ ನನ್ನ ಮಗ ಚಿಪ್ಸ್ ತಿನ್ನಕ್ಕೆ ಬಂದವನೆ. ಕೈ ಚಿಪ್ಸ್ ಕೊಟ್ಟ ತಕ್ಷಣ ಆನೆನೂ ಬೇಡ ಏನೂ ಬೇಡ, ತಿನ್ಕೊಂಡು ಕೂತವನೆ ಜನ ನಿನ್ನ ಮಗ. ಈಗ ನಮ್ಗೆ ಸ್ವಲ್ಪ ಕೊಡಿ ಅಂತ ಕೇಳ್ತೀನಿ, ಕೊಡ್ತಾನ? ಚಿನ್ನಮ್ಮ ನನಗೆ ಚಿಪ್ಸು ಕೊಡಲ್ಲ ಅವನು, ನಂಗೆ ಗೊತ್ತು ಕೊಡಲ್ಲ ಅಂತ, ಅದಕ್ಕೆ ಕೇಳ್ತಿರೋದು. ಕೊಡಮ್ಮ, ಲವ್ ಯು ಬೇಬಿ, ಕೊಡಮ್ಮ. ಅವನು ಬೇಕಂತೆ. ಜಾನು ನೀನು ಹಿಂಗೆಲ್ಲ ನೋಡಿ, ಆಯ್ತು ಹೋಗ್ಲಿ, ಫೋಟೋ ತಗೊಳ್ತೀನಿ ನೋಡು. ಹ್ಞೂ
ಫಾರಿನವನು ಬೆಂಗಳೂರು ಕರ್ನಾಟಕದವ್ರನ್ನ ಮದುವೆ ನಾನು ಅಷ್ಟೇ. ಇನ್ನೂ ಟೈಮ್ ಐತೆ, ಒಂದು 10 ನಿಮಿಷ 20 ನಿಮಿಷ ಇದ್ವಾ ಅಷ್ಟೇ. ಆಲ್ರೆಡಿ ಹೋಗ್ತಾ ಇದ್ದೀವಿ. ಇನ್ನು ಬೇಜಾನು ನೋಡೋದೈತೆ. ಏನಿಲ್ಲ, ಆನೆಗಳು ನೋಡ್ಕೊಳ್ಳೋದು, ಹೋಗೋದು, ಸ್ನಾನ ಮಾಡಿಸ್ತಿರ್ತಾರೆ. ಅಲ್ಲಿ ಆಶೀರ್ವಾದ ಮಾಡಿಸ್ಕೋಬೇಕು ಅಂದರೆ ಒಂದು 50 ರುಪೀಸ್ ಇಸ್ಕೊಳ್ತಾರೆ. ಅದಕ್ಕೆ ತಿನ್ಸೋಕ್ಕೆ ಕೊಡಬೇಕು ಅಂದರೆ ಅದಕ್ಕೂ ದುಡ್ಡು ಇಸ್ಕೊತಾರೆ. ಬಟ್ ಇಲ್ಲಿ ಏನಪ್ಪ ಯಾರೂ ಕೊಡ್ತಾಯಿಲ್ಲ. ನಾವು ಸುಮ್ಮನೆ ಬರ್ತಾ ಇದ್ದೀವಿ. ಎಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಚೆನ್ನಾಗಿತ್ತು. ಇಲ್ಲೂ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಬಿಟ್ಟು ಆಮೇಲೆ ಹೊರಡ್ತೀವಿ. ಇಲ್ಲಿಂದ ನೆಕ್ಸ್ಟು ಜನ ಗೊತ್ತಿಲ್ಲ. ಒಂದು 2 ನಿಮಿಷ ಅವನೇ ಸರಿ ಹೋಯ್ತು ಒಂಟ ಆಗಲೇ. ಬಿದ್ದೋಗ್ತೀಯಾ? ಉಂಟ ನೀರಂದರೆ ಸಿಕ್ಕಾಪಟ್ಟೆ ಪ್ರಿಯ ಅವನಿಗೆ. ನೀರೊಳಗಡೆ ಎಲ್ಲ ಆಟ ಆಡ್ಬೇಕು ಅವನು. ಎಲ್ಲರೂ ಆಟ ಆಡ್ತಾವ್ರೆ ನೀರೊಳಗಡೆ ಕಾಲು ಬಿಟ್ಕೊಂಡು. ಹೇಗಿರೋ ನಾವು ಶೂ ಬಿಚ್ಚಬೇಕಲ್ಲ, ನಾವು ನೀರೊಳಗಡೆ ಕಾಲಾಗಂಡು ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಇಲ್ಲೇ ಶೂ ಬಿಟ್ಟು ಬ್ಯಾಗಿಲ್ಲಿ ಇಟ್ಟು, ಅಯ್ಯಮ್ಮ ಪ್ಯಾಂಟ್ ಮೇಲ್ಗಡೆ ಎತ್ತೆ. ಏನಾದರೂ ಬಂದ್ಬಿಡ್ಬೇಕು ಇವಾಗ, ಬಿದ್ದು ಆಟ. ಮೊಸಳೆ ಬಂದರೆ ಮುಚ್ಚಳೆ ಮೊಚ್ಚಳೆ ಕೊಕ್ಕದಾಳಿ. ತಿಳಿ ನೀರು ಆಗಸದಲ್ಲಿ ಬಾಣಲ್ಲಿ ತಲೆ ತುಂಬಿದೆ. ಹಾಯ್ ಪಪ್ಪ, ಹಾಯ್ ಪಪ್ಪ. ಚಿನ್ನಮ್ಮ, ಏ ಪಪ್ಪ ಹಾಯ್. ಜಾನು ಜಾನು ಜಾನು, ನಾನು ಅಲ್ಲಿ ಜಂಪ್ ಮಾಡಲ. ನನ್ನ ಬ್ಯಾಗ್ ಅಲ್ಲ ಐತೆ. ಅಮ್ಮ ನಾನು ಇಲ್ಲಿದ್ದೀನಿ. ರಾಮ ಸೇತುವೆ ನಾನು ಪುನಃ ಕಟ್ಟುವೆ, ಇಲ್ಲಿ ಕಪ್ಪಿ ಸೈನ್ಯ ನಮ್ಮದಾಗಿದೆ. ಹಣಿಗೆ ಅವ್ರು ಆಲ್ರೆಡಿ ಅಲ್ಲೋದ್ರು, ನಾನಿಲ್ಲೇ ಆಟ ಆಡ್ತಾ ಇದ್ದೆ. ಚಿನ್ನಮ್ಮ, ಏಯ್ ಪಪ್ಪ ಪಪ್ಪ, ಚಿನ್ನಮ್ಮ. ಮೊಸಳೆ ಬಂದ್ಬಿಟ್ರೆ ಹೇಗಿರುತ್ತೆ ಇವಾಗ. ಹಾವು ಮೊಸಳೆ ಏನಾದರೂ ಬಂದರೆ ನಂಗೆ ಭಯ. ನೀರೊಳಗಡೆನೇ ಇಳಿಯಲ್ಲ. ಚಿಕ್ಕದಾಗಿಂದ ನಮಗೆ ನೀರಂದ್ರೇ ಸ್ವಲ್ಪ ಭಯ. ಒಳಗಡೆಯಿಂದ ಏನಾದರೂ ಬಂದ್ಬಿಟ್ರೆ ಅಂತ. ಬೇಡ ಅಲ್ಲಿ ಚಿನ್ನಮ್ಮ, ಆಳ ಇದೆ, ಬಾ ಈ ಕಡೆ. ಮುಳ್ಕೋತೀಯ ನೀನು ಅಲ್ಲೋದ್ರೆ. ಹೆಂಗೆ ಹೋಗ್ತಾವನೆ, ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ನೀರಂದರೆ. ಇಲ್ವಾ? ಕಮ್ ಬಾ 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 ಬಾ. ಬಾ 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 ಬಾ. ಸಿಕ್ಕಾಪಟ್ಟೆ ಇಷ್ಟ ನೀರಂದ್ರೆ ಅಲ್ವಾ ಜನ? ನನ್ನ ಜಾಕೆಟ್ ಎಲ್ಲ ಬಿಚ್ಚುತ್ತವನೆ. ಸಾಕು, ನಡೀರಿ ಹೋಗೋಣ. ಶೂ ಇಲ್ಲೇ ಇದೆಯಲ್ಲ. ಹಾಂ, ಹೊಂಟ್ರು. ನಾವು ಎತ್ಕೊಂಡು ಓಡೋಣ, ಟೈಮ್ ಆಗುತ್ತೆ. ಮುಗೀತು. ದುಬಾರೆ ಫಾರೆಸ್ಟ್ ನೋಡ್ಕೊಂಡು
ಆನೆಗಳನ್ನ ನೋಡಿಕೊಂಡು ಮತ್ತು ಹೊಳೆನ ದಾಟಿ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ನೀರು ಹೋಗ್ತಾ ಇದೆ ಅಂತ, ಚೆನ್ನಾಗಿರುತ್ತೆ. ಹಾಯ್ ಚಿನ್ನಮ್ಮ, ಹಾಯ್. ಹೇಗಿತ್ತು ಅವನು ಫುಲ್ ಖುಷಿ, ಅವನಿಗೆ ಅಲ್ವಾ ಚಿನ್ನಮ್ಮ? ಹ್ಯಾಪಿ 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 ಹ್ಯಾಪಿ. ಜನ ಹೇಗಿತ್ತು ನೀರಲ್ಲಿ ಆಟ ಆಡಿದೆ ಅಷ್ಟೇ. ಹ್ಯಾಪಿ ಫೀಲ್ ಆಗಿಲ್ಲ ಅವನಿಗೆ. ಸೈಡ್ ಕೊಡಿ ಅವ್ರಿಗೆ. ಫುಲ್ ಖುಷಿ ಅವನಿಗೆ ಇವತ್ತು. ಇದು ದುಬಾರೆ ಫಾರೆಸ್ಟಲ್ಲೇ ಹಾರ್ಸ್ ರೈಡಿಂಗ್ ಇರೋದು. ಫಸ್ಟೇ ಸಿಗುತ್ತೆ, ನೀವು ಒಳಗಡೆ ಹೋಗೋಕ್ಕೂ ಮುಂಚೆನೇ ಸಿಗುತ್ತೆ. ನಾವು ಫಸ್ಟು ಫಾರೆಸ್ಟ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ, ಆನೆಗಳನ್ನು ನೋಡಿಕೊಂಡು ಆಮೇಲೆ ಬಂದು ರೈಡಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ 11 ಗಂಟೆ ಮುಗ್ದೋಗ್ಬಿಡುತ್ತಲ್ಲ, ಆಮೇಲೆ ಹೋದ್ರೂ ಪ್ರಯೋಜನ ಇಲ್ಲ, ಆನೆಗಳು ಇರಲ್ಲ ಅಂತೇಳಿ ಫಸ್ಟು ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಹೋಗಬೇಕಾದ್ರೆ ಹಾರ್ಸ್ ರೈಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂತ್ಕೊಂಡೆ. ಆಮೇಲೆ ಪಾಪನ್ನು ಕರ್ಕೊಂಡು ಹೋಗೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವನನ್ನು ಕೂರಿಸ್ಕೊಂಡೆ. ಊಟಿಲೂ ಹೋಗಿದ್ದೆ ನಾನು ಹಾರ್ಸ್ ರೈಡಿಂಗ್ನ, ಬಟ್ ಅಲ್ಲಿ ಪಾಪುನ ಕೂರಿಸ್ಕೊಂಡಿರಲಿಲ್ಲ ನಾನು, ಅವನಿಂದ ಚಿಕ್ಕವನಲ್ವಾ. ಆಮೇಲೆ ನಾನು ಫಸ್ಟ್ ಟೈಮ್ನ ಕೂತ್ಕೊಂಡಿದ್ದು, ಅದಕ್ಕೆ ಇಲ್ಲಿ ನಾನು ಫಸ್ಟ್ ಟೈಮ್ ಕೂತಿದ್ನಲ್ಲ ಭಯ ಆಗಲಿಲ್ಲ. ಅದಕ್ಕೆ ಈ ಸರಿ ಅವನನ್ನು ಕೂರಿಸ್ಕೊಳ್ಳೋಣ ಅಂದ್ಬಿಟ್ಟು ಅವನನ್ನು ಮುಂದೆಗಡೆ ಕೂರಿಸ್ಕೊಂಡು ಹಾರ್ಸ್ ರೈಡಿಂಗ್ ಹೋಗ್ತಾಯಿದ್ದೀವಿ. ಸಖತ್ತಾಗಿರುತ್ತೆ, ಆದರೆ ಸ್ವಲ್ಪ ಭಯ ಆಗುತ್ತೆ. ಅದು ಅಭ್ಯಾಸ ಇರಲ್ಲ ಅಲ್ವಾ ನಮಗೆ, ಸ್ವಲ್ಪ ಭಯ ಆಗುತ್ತೆ, ಬಿದ್ದೋಗ್ಬಿಡ್ತೀವಿ ಅಂತ. ಬಟ್ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಂಡ್ರೆ ಏನಿಲ್ಲ. ಒಂದು ರೌಂಡು ಹೋಗಿದ್ದು ಬಂದು ಸೂಪರಾಗಿತ್ತು. ನೀವು ಯಾರೆಲ್ಲ ಹಾರ್ಸ್ ರೈಡಿಂಗ್ ಮಾಡಬೇಕು, ಕುದುರೆ ಸವಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಎಲ್ಲರೂ ಕುದುರೆಗಳು ಸಿಕ್ಕಿದಾಗ ಹೋಗ್ಬಿಡಿ. 100 ರೂಪಾಯಿ 200 ರೂಪಾಯಿ ಆ ಥರ ಇರುತ್ತೆ. ಇದು ಎಷ್ಟು ನೆನಪೇ ಇಲ್ಲ ನನಗೆ, ಮರ್ತೋಗ್ಬಿಟ್ಟಿದೆ. 150 ಅನಿಸುತ್ತೆ ಒಂದು ರೈಡ್ಗೆ. ಪಾಪುಗೂ ಕೂಡ ತೊಗೊಂಡ್ರು, ಬಟ್ ನಮ್ಮಲ್ಲಿ ಅರ್ಧ ತೊಗೊಂಡ್ರು, 100 ರೂಪಾಯಿನೋ ತೊಗೊಂಡ್ರು. 250 ಏನೋ ಕೊಟ್ಟೆ ಅಂತ ಅನಿಸುತ್ತೆ. 250 ಹೌದು 250 ಏನೋ ಕೊಟ್ಟೆ ಇಬ್ಬರಿಂದ. ಒಂದು ಅನುಭವ ಇದು, ಎಕ್ಸ್ಪೀರಿಯೆನ್ಸು. ಕುದುರೆ ನೋಡಿದಾಗ ಅಯ್ಯೋ ನಾವು ಕೂತ್ಕೊಂಡಿಲ್ವಲ್ಲ ಅಂತ ಫೀಲ್ ಆಗೋಕೆ ಮೊದಲು ಎಲ್ಲಾದರೂ ಒಂದು ಕಡೆ ಆದರೂ ನೀವು ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ, ಚೆನ್ನಾಗಿರುತ್ತೆ. ಚಿಕ್ಲಿ ಹೊಳೆ ಡ್ಯಾಮ್ ನೀರೇ ಇಲ್ಲ. ಹೋದ ವರ್ಷ ನೀರೇ ಹೋದಿಲ್ಲ ಅಂತೀನಿ, ಮಳೆನೇ ಬಂದಿಲ್ಲ, ಹಾಗಾಗಿ ನೀರೇ ಇಲ್ಲ. ಎಷ್ಟೊಂದು ಒಣಗೋಗೈತೆ. ಚಿಕ್ಲಿ ಹೊಳೆ ಅಂತೆ ಇದು. ನೀರು ಎಲ್ಲೋಗುತ್ತೆ ಏನು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ನೀರು ತುಂಬುತ್ತೆ ಅನಿಸುತ್ತೆ ನೀರು ಬಂದಮೇಲೆ. ಇವಾಗಂತೂ ಒಂದು ಸ್ವಲ್ಪನೂ ನೀರಿಲ್ಲ. ಈ ಥರ ಫುಲ್ಲು ಖಾಲಿ ಫುಲ್. ಈ ಕಡೆಯಿಂದ ಅಲ್ಲಿ ತನಕ ರೋಡ್ ಇದೆ, ಈ ಥರ ಇದೆ. ಪಾಪು ಮತ್ತು ಜಾನು ಇನ್ನೂ ಬಂದಿಲ್ಲ, ಅಲ್ಲಿ ಬರ್ತಿದ್ದಾರೆ. ಯಾವುದೋ ಕಾಲ್ ಬಂದಿತ್ತು ಅಂದ್ಬಿಟ್ಟು ಜಾನು ಮಾತಾಡ್ತಾಯಿತ್ತು. ನೋಡಿ ಅಲ್ಲಿ ಬರ್ತಾ ಜಾನು ಪಾಪು ಇಬ್ಬರು ಬರ್ತಿದ್ದಾರೆ. ಅಲ್ಲಿ ಎಲ್ಲ ಬತ್ತೋಗ್ಬಿಡುತ್ತೆ. ಸೂರ್ಯನ ಶಾಖ ಜಾಸ್ತಿ ಆದರೆ ಎಲ್ಲ ಹಾವಿಯಾಗಿಬಿಡುತ್ತೆ, ಸ್ವಲ್ಪ ಭೂಮಿನೇ ಕುಡ್ಕೊಂಬಿಡುತ್ತೆ. ನೆಕ್ಸ್ಟು ಜೂನಿಂದ ಮಳೆ ಸ್ಟಾರ್ಟ್ ಆಗಬೇಕು. ಈ ಸರಿ ಮಳೆ ಹೋದರೆ ಓಕೆ, ಇಲ್ಲಾಂದರೆ
ತುಂಬಾ ಕಷ್ಟ ಆಗುತ್ತೆ, ಕುಡಿಯೋಕ್ಕೂ ನೀರಿರಲ್ಲ. ಅದರಲ್ಲೂ ಬೆಂಗಳೂರವ್ರಿಗೆ ಅಂದರೆ ನಮಗೆ, ನಾವೇ ತಾನೇ ಬೆಂಗಳೂರಲ್ಲಿರೋದು, ನಮಗೆ ಕುಡಿಯೋಕ್ಕೆ ನೀರೇ ಇರಲ್ಲ, ಕಾವೇರಿ ನೀರು. ಬೋರ್ ಇದ್ದರೆ ಓಕೆ, ಬಟ್ ತುಂಬ ಜನ ಕಾವೇರಿ ನೀರಿಗೆ ಡಿಪೆಂಡ್ ಆಗಿರೋದ್ರಿಂದ ಕುಡಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಮನೇಲಿ ಹೋಗ್ಬಿಟ್ಟು ಬರ್ತೀನಿ, ಅಲ್ಲೇ ಇರಿ. ಬರ್ತೀರಾ? ಬರ್ತೀನಂದರೆ ಬನ್ನಿ, ನಡ್ಸ್ಕೊಬಾ ಜನ. ನಮ್ಮ ಬಿಲ್ಡಿಂಗಲ್ಲಿ ಬರುತ್ತೆ ಕಾವೇರಿ ನೀರು ಇದೆ, ಬಟ್ ನಾವು ಯೂಸ್ ಮಾಡಲ್ಲ. ಬೋರ್ ನೀರೇ ನಾವು ಕುಡಿಯೋದು, ಫಿಲ್ಟ್ರಾಗಿ ಬರುತ್ತೆ ಬೋರ್ ನೀರು, ಆ ಬೋರ್ ನೀರನ್ನೇ ಕುಡಿಯೋದು. ತುಂಬ ಜನ ಕಾವೇರಿ ನೀರನ್ನೇ ಡಿಪೆಂಡ್ ಆಗಿರೋದ್ರಿಂದ ಕುಡಿಯೋಕ್ಕೆ ನೀರೇ ಇಲ್ಲ. ನೆಕ್ಸ್ಟು ಈ ವರ್ಷನೂ ಮಳೆ ಓದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾವಾಗ್ಲೂ ಡ್ಯಾಮ್ ಊಟಿಗೆ ಹೋದಾಗ ನೋಡಿದ್ದ ಕಾಮರಾಜ ಡ್ಯಾಮ್ ಅತ್ಯಂತ ಚಿಕ್ಕ ಡ್ಯಾಮೇ ಅದು. ನಮ್ಮ ಇಂಡಿಯಾದಲ್ಲಿ ತುಂಬ ಚಿಕ್ಕ ಡ್ಯಾಮ್ ಅಂದರೆ ಅದೇ ಕಾಮರಾಜ ಡ್ಯಾಮು, ತಮಿಳ್ನಾಡಲ್ಲಿ ಐತೆ. ಇದು ಚಿಕ್ಲಿ ಹೊಳೆ ಡ್ಯಾಮೇ ಅಲ್ಲ, ಡ್ಯಾಮೇ, ಬಟ್ ನೀರಿಲ್ಲ. ಅಲ್ಲಿಂದ ನೀರು ಹೋಗುತ್ತೆ ಅನಿಸುತ್ತೆ ಫುಲ್ಲು. ಇಲ್ಲಿ ಹೋಗ್ತಿದ್ಯಾ ಆನೇನದು? ನಿಂತಿರೋ ಥರ ಫೀಲ್ ಆಗ್ತೈತೆ. ಎಷ್ಟು ನಿಧಾನಕ್ಕೆ ಹೋಗ್ತೈತೆ ಜನ, ನೋಡಿಲ್ಲ. ನೀರು ಕುಡ್ಕೊಂಡು ಹೋಗ್ತಾ ಇದೆ, ಕಾಡಾನೆ ಆನೆ ಹೋಗ್ತೈತೆ ಅಲ್ಲಿ. ಬರೋದೇ ಕಾಡಾನೆ ಅಂದರೆ ಫಾರೆಸ್ಟ್ ಒಳಗಡೆ ಇರೋದಲ್ಲ, ಒಂದೇ ಹೋಗ್ತೈತೆ. ಹೊರಟೋಗೋಣ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಆನೆ? ಕಾಡಾನೆ ಅದು ಕಾಣಿಸ್ತಿದ್ಯಾ ನೋಡಿ. ಸುತ್ತ ಹಂಗೆ ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಸಾಕುವನ ಬಂದ್ಗಿನ್ಬಿಟ್ರೆ ಆಮೇಲೆ ಏನು ಮಾಡೋದು? ಏನೋ ಮಣ್ಣೆಲ್ಲ ಕೀಳ್ತೈತೆ ನೋಡಿ, ಕಾಣಿಸ್ತೈತೆ. ಇಷ್ಟೇ ಚಿಕ್ಲಿಹೊಳೆ ಡ್ಯಾಮ್. ನಮಗೆ ಮುಂದೆ ಹೋಗೋಕ್ಕೆ ಭಯ ಆಗ್ತೈತೆ. ಅಲ್ಲಿ ತನಕನೂ ಐತೆ, ಹೋಗಿ ನೋಡ್ಬೋದು. ಅಕಸ್ಮಾತ್ ಆನೆಗಿನೇ ಬಂದುಬಿಟ್ರೆ ಏನು ಮಾಡೋದು? ಓಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ಈ ಥರ ಐತೆ ಅಲ್ಲಿ ತನಕ. ಜನಗಳಿದ್ರು ಆನೆಗಳಲ್ಲ. ನಡೀರಿ ಜನ ನಾನು ಕರ್ಕೊಂಡು 2 ವೀಲರ್ ಹತ್ರ ನಾನು ಅಲ್ಲಿ ತನಕ ಹೋಗಿದ್ದು ಬರ್ತೀನಿ. ಅಲ್ಲಿ ತನಕ ಹೋಗಿದ್ದು ಬೇಗ ವಿಡಿಯೋ ಮಾಡ್ಕೊಂಡು ಓಡ್ ಬರ್ತೀನಿ. ನಡಿ ನೀನು. ಸರಿ ನಡಿ, ನೀನು ಗಾಡಿಗೆ ತಿರುಗಿಸ್ಕೊಂಡಿರಿ. ಆನೆ ಅಲ್ಲಿದೆ, ಹೋಗೋದಕ್ಕೆ ಭಯ ಆಯ್ತೈತೆ. ಅಂದರೆ ಇದು ಫುಲ್ ಫಾರೆಸ್ಟ್ ಅನಿಸುತ್ತೆ ನೋಡಿ, ಫುಲ್ಲು ಕಾಡು ಹಂಗೈತೆ. ಹೋಗ್ತೈತೆ ಕಾಡು ಒಳಗಡೆ ಹೋಗ್ತೈತೆ. ನಾವು ಬಂದಿದ್ದು ರೋಡು ಅಷ್ಟೇ, ಫುಲ್ಲು ಫಾರೆಸ್ಟು. ಆ ಕಡೆ ಈ ಕಡೆ ಎಲ್ಲ. ಜಾನು ಹೋಗು, ಗಾಡಿ ತಿರುಗಿಸು. ಫುಲ್ಲು ಫಾರೆಸ್ಟು. ಅಷ್ಟೊಂದು ವೆಹಿಕಲ್ ಓಡಾಡ್ತಿಲ್ಲ. ಅಂದರೆ ಇವಾಗ ನೀರು ಬೇರೆ ಇಲ್ಲ ಅಲ್ಲ, ಜಾಸ್ತಿ ಜನ ಈ ಟೈಮಲ್ಲಿ ಬರೋಲ್ಲ. ಮೋಸ್ಟ್ಲಿ ಮಳೆ ಬೀಳ್ತಾ ಇರುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ನೀರು ಚೆನ್ನಾಗಿ ಹರಿಯುತ್ತೆ. ಈ ಥರ ಐತೆ. ಆನೆ ಅಲ್ಲೇ ಐತೆ. ಅಲ್ಲಿ ನೋಡ್ಬಿಟ್ಟು ಓಡಿಸ್ಕೊಬಂದ್ಬಿಟ್ರೆ ಅಂತ ಭಯ ಅಷ್ಟೇ. ಇಷ್ಟೇ, ನೀರು ಜಾಸ್ತಿ ಇಲ್ಲ. ಈ ಥರ ಐತೆ. ಅವ್ರು ಅಲ್ಲೇ ನಿಲ್ಲಿಸಿದ್ದೀನಿ, ನಾನು ಇಲ್ಲಿ ಬೇಗ ವಿಡಿಯೋ ಮಾಡ್ಕೊಂಡು ಓಡ್ತೀನಿ. ಸುಮ್ಮನೆ ಯಾಕೆ ಬೇಕು, ಸುಮ್ಮನೆ ರಿಸ್ಕ್ ಅಲ್ಲ, ಅದಕ್ಕೆ ಭಯ. ಇಲ್ಲಿಂದ ನೋಡಿ, ಇದು ಡ್ಯಾಮ್ದು ಏನೋ ಅಂದರೆ ಗೇಟ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಅನಿಸುತ್ತೆ. ನೀರು ತುಂಬ್ಕೊಳ್ಳುತ್ತಲ್ಲ ಜಾಸ್ತಿ, ಆಗ ನೋಡಿ ಅಲ್ಲಿ ಇದನ್ನು ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದಾಗ ನೀರು ಮೇ ಬಿ ಬರುತ್ತೇನೋ. ಇಲ್ಲಿಗೆ ಹೋಗೋಕ್ಕೂ ದಾರಿ ಇದೆ. ಇಲ್ಲಿಂದ ನೀರು ಸ್ವಲ್ಪನೇ ಹೋಗ್ತಿದ್ಯೋ ನಿಂತಿದೆಯೋ ಒಂದೂ ಗೊತ್ತಾಗ್ತಿಲ್ಲ. ಇಲ್ಲ ಐತೆ, ಇಲ್ಲಿಂದ ಇಲ್ಲಿಗೆ ದಾರಿ ಈ ಥರ ಐತೆ. ಆನೆ ಇನ್ನೂ ಅಲ್ಲೇ ಐತೆ ನೋಡಿ. ಈ ಕಡೆ ಡ್ಯಾಮಿಂದ ನೀರು ಹೋಗೋದು ಮೇ ಬಿ,
ಗೊತ್ತಿಲ್ಲ. ಬಂದಿದ್ದೀನಲ್ಲ ಅಂತ ನೋಡೋಕ್ಕೆ ಬರಬೇಕಷ್ಟೆ. ಆದರೆ ಸಿಕ್ಕಾಪಟ್ಟೆ ಭಯ ಆಯ್ತೈತೆ ನನಗಂತೂ. ಎರಡು ಸೆಕೆಂಡ್ ಮಾಡಿಬಿಟ್ಟು ಓಡ್ಬಿಡ್ತೀನಿ. ಅಲ್ಲೆಲ್ಲ ಫಾರೆಸ್ಟ್ ಅನಿಸುತ್ತೆ, ಬೋರ್ಡೆಲ್ಲ ಹಾಕಿದ್ದಾರೆ ಆನೆಗಳು ಬರುತ್ತೆ ಅಂತಲೂ ಕೂಡ. ನೀರಿಲ್ಲ ನೋಡಿ, ಫುಲ್ಲು ಡ್ರೈ ಆಗಿಬಿಟ್ಟಿದೆ ಬಿಸಿಲಿಗೆ. ಮೇ ಬಿ ಇಲ್ಲೂ ನೀರು ತುಂಬುತ್ತೇನೋ. ಓ ಮೈ ಗಾಡ್, ಎಷ್ಟು ಆಳ ಐತೆ ಇಲ್ಲೆಲ್ಲ. ನೀರು ತುಂಬುತ್ತೆ, ಈ ಥರ ಐತೆ. ಹೆಂಗೆ ಬರುತ್ತೆ ನೀರು ಇಲ್ಲಿಗೆ? ಫೋನ್ ಬಿತ್ತು ಅಂದರೆ ಮುಗೀತು ನನ್ನ ಕತೆ. ಇಳ್ದು ಎಲ್ಲಿಂದ ಹೋಗ್ತಾರದು? ಈ ಥರ ಐತೆ ಅಷ್ಟೇ. ಯಾಕೋ ಭಯ ಆಯ್ತೈತೆ ನನಗೆ. ಒಬ್ಬಳೆ ಹೋಗೋಕ್ಕೆ ಹೋಗಿಲ್ಲ ನಾನು, ಸಾಕು. ಒಬ್ಬಳೆ ಹೋಗೋಕ್ಕೆ ಭಯ ಆಗ್ತೈತೆ. ಮೇ ಬಿ ಇಲ್ಲೆಲ್ಲ ತುಂಬ್ಕೊಂಡು ಅಲ್ಲಿಗೆ ಹೋಗುತ್ತೆ ಅನಿಸುತ್ತೆ. ಆನೆ ಮಾತ್ರ ಅಲ್ಲೇ ಇದೆ ಇನ್ನು ಅಷ್ಟೇ. ಆ ಕಡೆ ಹೋಗೋಕ್ಕೂ ದಾರಿ, ಅಲ್ಲಿ ವೆಹಿಕಲ್ ಹೋಗ್ತೈತೆ ನನಗೆ. ಅಲ್ಲೆಲ್ಲಿ ನೀರು ಹೋಗುತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಲ್ಲಿ ಕಾಣಿಸ್ತಿದೆಯಲ್ಲ ಅಷ್ಟು ಆಳ ಇದೆ. ಅಲ್ಲಿ ಹೋಗಿ ತೋರ್ಸೋಕ್ಕೆ ಯಾಕೋ ನನಗೆ ಭಯ ಆಗೋಯಿತು. ಅಲ್ಲಿ ಹೋಗ್ತಕ್ಕೆ ಯಾರೂ ಇಲ್ಲ ಅಲ್ಲ, ಅದಕ್ಕೆ ಭಯ ಆಗೋಯಿತು, ಹೋಗಲಿಲ್ಲ, ಬಂದ್ಬಿಟ್ಟೆ. ಯಾರೂ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಯಾರಾದರೂ ಇದ್ದಿದ್ರೆ, ಯಾರೋ ಬಂದಿರೋ ಹೋಗಿ ನೋಡ್ಬೋದಿತ್ತು. ಪಾಪು ಇದ್ದಾನಲ್ಲ, ಆನೆಗಿನೇ ಬಂದುಬಿಟ್ರೆ ಎತ್ಕೊಂಡು ಓಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಸರಿ ಆನೆ ಕೈಗೆ ತಗೊಳಕೊಂಡ್ವಿ ಅಂದರೆ ಮುಗೀತು ನಮ್ಮ ಕತೆ. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅಲ್ಲಿ ಹೋಗಲಿಲ್ಲ ನಾನು. ಭಯ ಆಯಿತು ನನಗೆ. ಹೋಗ್ತಾ ಇದ್ದೀನಿ ಈಗ. ಆನೆ ಅಲ್ಲೇ ಇದೆ, ಏನು ಮಾಡ್ತೈತೆ ಅಂತ ಗೊತ್ತಿಲ್ಲ. ಓಕೆ, ನೆಕ್ಸ್ಟು ಹಾರಂಗಿ ಡ್ಯಾಮ್ಗೆ ಹೋಗಬೇಕು. ಆಮೇಲೆ ನಿಸರ್ಗಧಾಮ, ಆನಂತರ ಇನ್ಯಾವುದಿದೆ, ಇನ್ನು ಯಾವುದೋ ನೆನಪೇ ಇಲ್ಲ ನನಗೆ. ರಾಜ ಸೀಟು ಸನ್ಸೆಟ್ಟು ಬೇರೆ ನೋಡಬೇಕು ಸಂಜೆ. ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಡಬೇಕು. ಬಸ್ ಬುಕ್ ಮಾಡಿದ್ದೀವಿ, 9:30ಗಿದೆ ಬಸ್ಸು. ಹೋಗಬೇಕು. ಟ್ರೈಪಾಡ್ ತಂದಿದ್ದೀನಿ, ಆದ್ರೂ ಅದನ್ನು ಬಿಚ್ಚಬೇಕು, ಒಳಗಡೆ ಇಡಬೇಕು, ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಇರಬೇಕಾದ್ರೆ ಅಷ್ಟೊಂದು ಈಸಿಯಾಗಿ ವಿಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಒಳಗಡೆನೇ ಇಟ್ಬಿಟ್ಟಿದ್ದೀನಿ ನಾನು. ಇನ್ನು ಯಾವ್ಯಾವುದೋ ಹೋಗೋದಿದೆ, ಅಲ್ಲಿ ಹೋಗಿದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೊರಡ್ತಿದ್ದೀವಿ. ಜಾನು ಪಾಪು ಇಬ್ಬರು ಹೋದ್ರು ಗಾಡಿ ಹತ್ರ. ಆನೆಗಳು ಆನೆನೇ ಸಾಯಿಸ್ಬಿಡ್ತೈತಿ. ಇದು ಮನುಷ್ಯರು ಬಿಡ್ತಾವ, ಅವು ಓಡೋಕ್ಕಾಗಲ್ಲ ಅನ್ನೋದೇ ಸುಳ್ಳಂತೆ. ಆನೆನ ಸ್ಪೀಡಾಗೆ ಓಡುತ್ತಂತೆ. ಅದ್ರ ಕಣ್ಣಿಗೆ ಬಿದ್ದರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ವಂತೆ. ಭಯ ಆಗೈತೆ. ಅವಾಗಿಂದ ಅಲ್ಲೇ ಇದೆ ಆನೆ. ಕ್ಯಾಪ್ಚರ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ. ಓಕೆ, ನೆಕ್ಸ್ಟು ಎಲ್ಲಿ ಹೋಗ್ತೀವಿ ಅಲ್ಲಿ ವಿಡಿಯೋ ಆನ್ ಮಾಡ್ತೀನಿ. ಇವಾಗ